ಒಂದು ಹಸಿರು ಕಾನನದ ತೀವ್ರ ದಡದಲ್ಲಿ ದೊಡ್ಡ ಮರದ ಮೇಲೆ ಮೈನಾ ಹಕ್ಕಿ ತನ್ನ ಗೂಡನ್ನು ಕಟ್ಟಿಕೊಂಡಿದ್ಲು. ಆ ಗೂಡಿನಲ್ಲಿ ಮೈನಾ ಹಕ್ಕಿ, ಅವಳ ಗಂಡ ಶ್ಯಾಮ್ ಹಕ್ಕಿ ಮತ್ತೆ 2 ಪುಟ್ಟ ಮರಿಗಳಿದ್ವು. ಮಳೆಕಾಲ ಬಂತು. ಮೋಡ ಗುಡುಕ್ತಾ, ನವಿಲುಗಳು ನಗ್ತಾ, ಭೂಮಿ ನಾಚಿದಂತೆ ಕಾಡಿನ ಸಂಪೂರ್ಣ ಪ್ರಕೃತಿ ಜೀವಂತವಾಗಿ ಜ್ವಲಿಸತೊಡಗಿತು. ಆದರೆ ಮೈನಾ ಮಾತ್ರ ಚಿಂತೆಯಲ್ಲಿದ್ಲು. ಯಾಕಂದರೆ ಮಳೆಯಲ್ಲಿ ಗೂಡನ್ನು ಕಾಪಾಡಬೇಕಾಯಿತು, ಮತ್ತೆ ಮಕ್ಕಳಿಗೋಸ್ಕರ ಊಟವನ್ನು ಒದಗಿಸಬೇಕಿತ್ತು. ಮರದ ಎತ್ತರದ ಕೊಂಬೆಯಿಂದ ಮೈನಾ ಜಿಗಿದು ಬೀಳ್ತಾ ಇದ್ದ ಮಳೆಯ ನಡುವೆ ಹಾರತಲೇ ಕೀಟಗಳನ್ನು ಹುಡುಕ್ತಾ ಇದ್ಲು. ಅವಳ ಗಂಡ ಶ್ಯಾಮ್ ಹಕ್ಕಿ ಕೂಡ ಗಾಳಿಯ ನಡುವೆ ಹಾರಾಡ್ತಾ ಆಹಾರವನ್ನು ತರ್ತಾ ಇದ್ದ. 2 ಹಕ್ಕಿಗಳು ಮಕ್ಕಳ ಭವಿಷ್ಯದೊಡನೆ ಆಟವಾಡ್ತಾ ಇದ್ರು. ಮಳೆ ಜಾಸ್ತಿಯಾಗಿ ಒಂದು ರಾತ್ರಿ ಗೂಡಿಗೆ ನೀರು ನುಗ್ಗಿತು. ಹಕ್ಕಿಗಳು ಭಯದಿಂದ ಕಂಗಾಲಾದವು. ಆಗ ಮೈನಾ ಧೈರ್ಯದಿಂದ, ತ್ಯಾಗದಿಂದ ಪಕ್ಕದಲ್ಲಿದ್ದ ಒಣ ಉರುಳಿದ ಎಲೆಗಳನ್ನು ಗೂಡಿಗೆ ಎಳಿತಾಳೆ. ಅವುಗಳ ಮೇಲಿಟ್ಟು ಮಕ್ಕಳಿಗೆ ನೀರು ಬೀಳದಂತೆ ತಡಿತಾಳೆ. ಆ ಮಳೆಯ ಕೋಪಕ್ಕೂ ಮೈನಾ ತಾಯಿಯ ಪ್ರೀತಿಯ ವಿಜಯದ ದಿನವಾಯಿತು ಆ ದಿನ. ಅಂದು ರಾತ್ರಿ ಮಳೆ ನಿಂತಿತು. ಮೈನಾ ತನ್ನ ಮಕ್ಕಳನ್ನು ಒಲವಾಗಿ ನೋಡ್ತಾಳೆ.